ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೆಂಗಿದ್ದೀರಿ ಎಲ್ಲರೂ? ಇವತ್ತು ನಾನೊಂದು ಸಿಂಪಲ್ ಅಂಡ್ ಸೂಪರ್ ಆಗಿರೋ ರೆಸಿಪಿ ತಗೊಂಡ್ಬಂದಿನಿ. ಅದೇನಪ್ಪಾ ಅಂತಂದ್ರೆ ಚಿಕನ್ ಸಾಂಬಾರ್. ಹೌದು, ಚಿಕನ್ ಸಾಂಬಾರಿಗೆ ನಾವು ನಾನಾ ತರ ರೀತಿ ಮಾಡ್ತೀವಿ. ಬಟ್ ನಾನ್ ನಮ್ಮ ಮನೆಯೊಳಗೆ ಯಾವ ತರ ಮಾಡ್ತೀನಿ ಅನ್ನೋದನ್ನ ನಾನು ಶೇರ್ ಮಾಡ್ತೀನಿ ಇವತ್ತು ನಿಮ್ಗೆ. ನಾನು ಇಲ್ಲಿ ಒಂದು ಅರ್ಧ ಕೆಜಿ ಅಷ್ಟು ಚಿಕನ್ ನ ತಗೊಂಡಿದ್ದೀನಿ ಫ್ರೆಂಡ್ಸ್. ಅದನ್ನ ಒಂದ್ 2-3 ನೀರೊಳಗೆ ವಾಶ್ ಮಾಡ್ಕೊಂಡಿದ್ದೀನಿ. ಅದಾದ್ಮೇಲೆ ಇಲ್ಲಿ ನಾನು ಒಂದ್ 2 ಸ್ಪೂನ್ ಅಷ್ಟು ಆ ಉಪ್ಪನ್ನ ಸೇರಿಸಿದ್ದೀನಿ. ಅದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ನಾನು ಅರಸಿನ ಪುಡಿನ ಸೇರಿಸಿ ಕುದಿಯಕ್ಕೆ ಇಟ್ಟಿದ್ದೀನಿ. ಸೊ ಇದು ಸೈಡಿಗೆ ನಾವು ಮಸಾಲೆ ತಗೊಳ್ಳೋಣ. ನಾನಿಲ್ಲಿ ಒಂದು ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ. ಆಮೇಲೆ ಬೆಳ್ಳುಳ್ಳಿ, ಕೊತ್ತಂಬರಿ, ಆಮೇಲೆ ಶುಂಠಿ. ಸೊ ಇದಿಷ್ಟನ್ನು ನಾನು ತಗೊಂಡು ನೀವು ಕ್ವಾಂಟಿಟಿ ನೋಡಿ ಹಾಕೊಳ್ಳಿ. ಓಕೆನಾ? ನೀವು ಜಾಸ್ತಿ ತಗೊಂತಾ ಇದ್ರೆ ಜಾಸ್ತಿ ಹಾಕೊಳ್ಳಿ. ಇಲ್ಲಿ ನಾನು ಒಂದು ಅರ್ಧ ಕೆಜಿಗೆ ನಾನು ಮಾಡ್ತಾ ಇದ್ದೀನಿ. ಸೊ ಇಷ್ಟು ನೋಡಿ ನೀವು ತಗೋಬಹುದು. ಓಕೆನಾ? ಸೊ ಅದನ್ನ ನಾನು ಪೇಸ್ಟ್ ಮಾಡಿ ಸೈಡಿಗೆ ತೆಗ್ದಿಡ್ತೀನಿ. ಅಲ್ಲಿವರೆಗೂ ಇಲ್ಲಿ ನಮ್ ಚಿಕನ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ. ಆದಷ್ಟು ನೀವು ಒಂದು 80% ಅಷ್ಟು ಬೆನ್ಸ್ಕೊಂಡ್ಬಿಡಿ. ಓಕೆನಾ? ಸೊ ಅದಾದ್ಮೇಲೆ ನಾನಿಲ್ಲಿ ಬಾಣ್ಲೆಗೆ ಎಣ್ಣೆ ಹಾಕ್ತಿದ್ದೀನಿ. ಸೊ ಬಾಣ್ಲೆ ನೋಡಿ ಯಾರು ಜಡ್ಜ್ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್, ಯಾಕಂದ್ರೆ ಅದು ಬಹಳ ಹಳೆ ಡಬ್ರಿ ಹೌದು. ಸೊ ಹಿಂಗಾಗಿ ಇಲ್ಲಿ ನಾನೊಂದು 6 ರಿಂದ 7 ಟೊಮ್ಯಾಟೊ ತಗೊಂಡಿದ್ದೀನಿ. ಟೊಮ್ಯಾಟೊ ಒಂದ್ ಸ್ವಲ್ಪ ಜಾಸ್ತಿನೇ ಇರ್ಲಿ ಫ್ರೆಂಡ್ಸ್. ಇದರಲ್ಲಿ ಹುಳಿ ಅಂಶ ಬಂದಂದ್ರನ ಸೊ ಅದು ಚಿಕನ್ಗೆಲ್ಲ ಹುಳಿ ಅಂಶ ಎಲ್ಲ ಎಳ್ಕೊಂಡು ತುಂಬಾ ಅಂದ್ರೆ ತುಂಬಾ ರುಚಿ ಆಗುತ್ತೆ ಅಂತಾನೆ ಹೇಳ್ಬೋದು. ಒನ್ ಟೈಮ್ ನೀವು ಟೊಮ್ಯಾಟೊ ಜಾಸ್ತಿ ಹಾಕಿ ಚಿಕನ್ ಸಾಂಬಾರ್ ಈ ರೀತಿ ಮಾಡಿ ನೋಡ್ರಿ. ಬಹಳ ಅಂದ್ರೆ ಬಹಳ ಇಷ್ಟಪಟ್ಟು ತಿಂತಾರೆ ಎಲ್ಲರೂ. ಇದು ಸಾವ್ಜಿ ಸ್ಟೈಲ್ ಎಲ್ಲ ಮಾಡ್ತಾರಲ್ಲ, ಸೊ ಇದೇ ತರ ಮಾಡ್ತಾರ. ಸಿಂಪಲ್ ಅಂಡ್ ಟೇಸ್ಟ್ ಆಗಿರುತ್ತ. ಅದಾದ್ಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಹಾಕಿದ್ದೀನಿ. ನಮ್ದೊಂದ್ ಸ್ವಲ್ಪ ಜಾಸ್ತಿ ಖಾರ ಇತ್ತು ಅಂತ ಹೇಳಿ ನಾನು ಒಂದ್ 2-2.5 ಸ್ಪೂನ್ ಅಷ್ಟು ಹಾಕಿದ್ದೀನಿ. ಸೊ ನನ್ನ ಮಕ್ಕಳೆಲ್ಲ ತಿಂತಾರಲ್ಲ, ಹಿಂಗಾಗಿ ಸ್ವಲ್ಪ ಖಾರ ಕಮ್ಮಿನೇ ಇಟ್ಟಿದ್ದೀನಿ ನಾನು. ನೀವು ನೋಡಿ ಹಾಕೋರಿ ಜಾಸ್ತಿ ಖಾರ ತಿನ್ನೋದಿದ್ರೆ. ಸೊ ಇವಾಗ ನಾನು ಒಂದು ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಕ್ ಬಿಟ್ಟಿದ್ದೆ. ಸೊ ಟೊಮ್ಯಾಟೊ ಎಲ್ಲ ಸಾಫ್ಟ್ ಆಗಿತ್ತು. ಸೊ ಇದ ಟೈಮ್ಗೆ ನಾನು ಏನ್ ಮಾಡತ್ತೀನಪ್ಪ ಅಂದ್ರೆ ಚಿಕನ್ ಏನ್ ನಾವು ಕುದಿಸಿಟ್ಟಿರ್ತೀವಲ್ಲ, ಸೊ ಆ ಚಿಕನ್ ಅನ್ನ ನಾನು ಇಲ್ಲಿ ಹಾಕಿ ಚೆನ್ನಾಗಿ ಕಲ್ಸ್ಕೊಂತಾ ಇದ್ದೀನಿ. ಓಕೆನಾ? ಅದಾದ್ಮೇಲೆ ನಾವೇನು ರುಬ್ಬಿ ಪೇಸ್ಟ್ ಮಾಡಿ ಇಟ್ಟಿರ್ತೀವಲ್ಲ, ಕೊಬ್ಬರಿ, ಶುಂಠಿ, ಬೆಳ್ಳುಳ್ಳಿ ಅದೆಲ್ಲ, ಕೊತ್ತಂಬರಿ ಅದೆಲ್ಲ ಹಾಕಿ ಏನ್ ರುಬ್ಬಿ ಮಾಡಿ ಇಟ್ಟಿರ್ತೀವಲ್ಲ ನಾವು ಪೇಸ್ಟ್, ಅದನ್ನ ನಾವ್ ಇದಕ್ಕೆ ಆಡ್ ಮಾಡ್ಕೊಂಡ್ ಬಿಡೋಣ. ಅದಾದ್ಮೇಲೆ ಇದಕ್ಕೆ ನೋಡ್ರಿ, ನಿಮ್ಗೆ ಎಷ್ಟು ನೀವು ಗಟ್ಟಿ ಬೇಕೋ ಅಷ್ಟು ನೀವು ಗಟ್ಟಿ ಮಾಡ್ಕೋಬಹುದು. ಇಲ್ಲಿ ನಾನು ಬಹಳ ತೆಳುವಾಗಿನೂ ಮಾಡಾತಿಲ್ಲ, ಬಹಳ ಗಟ್ಟಿಯಾಗಿನೂ ಮಾಡಾತಿಲ್ಲ. ಸೊ ಈ ತರ ಕನ್ಸಿಸ್ಟೆನ್ಸಿ ನಾನು ಇಟ್ಟೀನಿ. ಇದಾದ್ಮೇಲೆ ಒಂದು ಕುದಿ ಬಂದ್ಮೇಲೆ ಸೊ ಇಲ್ಲಿ ನಾವು ಚಿಕನ್ ಮಸಾಲಾನ ಆಡ್ ಮಾಡ್ಬೇಕು. ನಾನಿಲ್ಲಿ ಎವರೆಸ್ಟ್ ಅವ್ರದ್ದು ಚಿಕನ್ ಮಸಾಲ ಯೂಸ್ ಮಾಡಿ, ನಿಮ್ಮ ಹತ್ರ ಮನೇಲಿ ಇದ್ರೆ ಹಾಕೋಬಹುದು, ಇಲ್ಲಾಂದ್ರೆ ನೀವು ಬೇರೆ ಯಾವ ಕಂಪ್ನಿದಾದ್ರೂ ಯೂಸ್ ಮಾಡ್ಬೋದು. ಬಟ್ ಎವರೆಸ್ಟ್ ಚೆನ್ನಾಗಿರತ್ತಂತ ನನ್ನ ಅಭಿಪ್ರಾಯ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಕುದಿ ಬಂತಿಲ್ಲಿ ಎಷ್ಟು ಚೆನ್ನಾಗಿ ಕುದಿತಾ ಇದೆ ಅಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು ಸೈಡಿಗೆ ಎಣ್ಣೆ ಎಲ್ಲ ತೇಲಾತೈತಿ. ಒನ್ ಟೈಮ್ ಈ ತರ ಮಾಡಿ ನೋಡ್ರಿ ಫ್ರೆಂಡ್ಸ್, ಬಹಳ ಅಂದ್ರೆ ಬಹಳ ರುಚಿಯಾಗಿರ್ತೈತಿ. ಚಿಕನ್ ಪೀಸ್ ಎಲ್ಲ ಎಷ್ಟು ಚೆನ್ನಾಗಿ ಉಪ್ಪು ಹುಳಿ ಖಾರ ಎಲ್ಲ ಎಳ್ಕೊಂಡಿರ್ತೈತಿ. ಸೊ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.